ಇವತ್ತು ಹಲಸಿನಕಾಯಿನ ಬಳಸಿ ಒಂದೊಳ್ಳೆ ಕಬಾಬ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹಲಸಿನಕಾಯಿ ಹುಳಿ ಸಾಂಬಾರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಆಯಿತಾ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಮೊದಲನೇದಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಹಲಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಹಲಸಿನಕಾಯಿ ಹೊರಗಡೆ ಭಾಗನ ತೆಗೆದ್ಬಿಟ್ಟು ಒಳಗಡೆ ದಿಂಡನ್ನ ತೆಗ್ದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಬೇಯಿಸ್ಕೊಳ್ಳಿ. ಇಲ್ಲಿ ಅರಿಶಿನ ನಾನು ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೀನಿ ಆಯಿತಾ. ಬೆಂದಿರುವಂತಹ ಹಲಸಿನಕಾಯಿನ ಈ ರೀತಿ ನಾವು ನೀರು ಸಪ್ರೇಟ್ ಮತ್ತು ಕಾಯಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಬೆಳಕಿನ ಕಿರಣ ಕಡಿಮೆ ಇರೋದ್ರಿಂದ ನಿಮಗೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರಿಂದ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಕಾಯಿಲಿ ಸ್ವಲ್ಪನೂ ನೀರಿಲ್ಲದೆ ಇರೋ ಹಾಗೆ ಅದನ್ನು ನೀಟಾಗಿ ನೋಡಿಕೊಂಡು ಆಮೇಲೆ ನಾವು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಎರಡು ರೀತಿ ಕಬಾಬ್ನ ಮಾಡ್ಕೋಬಹುದು. ಒಂದು ಡೈರೆಕ್ಟಾಗಿ ಕಬಾಬ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕೋಬಹುದು. ನಾನಿಲ್ಲಿ ಕಬಾಬ್ ಪೌಡರ್ನ ಬಳಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಮೊಟ್ಟೆನ ಒಡೆದು ಹಾಕೋಬೇಕಾಗತ್ತೆ. ನಾರ್ಮಲಾಗಿ ನಾವು ಚಿಕನ್ ಕಬಾಬ್ಗೆ ಹೇಗೆಲ್ಲ ಕಲಿಸ್ಕೊತೀವಲ್ವ ಹಾಗೇನೆ ಕಲಸಾದ್ಮೇಲೆ ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಕಾರಣ ಅದು ಹಲಸಿನಕಾಯಿಗೆ ಮಸಾಲೆ ಎಲ್ಲ ನೀಟಾಗಿ ಹಿಡೀಲಿ ಅಂತ. ಅಷ್ಟರಲ್ಲಿ ನೋಡಿ ನನ್ನ ಮಗ ಊರಿಗೆ ಬಂತು ಅಂದರೆ ಇನ್ನೇನು ಕೆಲಸ ಇಲ್ಲ ಇವನಿಗೆ, ನೀರಲ್ಲಿ ಆಟ ಆಡೋದು ಒಂದೇ ಕೆಲಸ. ಎಷ್ಟು ಆಟ ಆಡ್ತಾನೆ ಅಂತ ಅಂದರೆ ಸಿಕ್ಕಾಪಟ್ಟೆ ಆಡ್ತಾನೆ. ಬೇಸಿಗೆ ಅಲ್ವಾ, ನೀರಲ್ಲಿ ಆಟ ಆಡಿದ್ರು ಏನು ತೊಂದರೆ ಆಗಲ್ಲ ಅಂತ ನಾವು ಕೂಡ ಸುಮ್ಮನೆ ಹಾಕ್ತೀವಿ. ಈಗ ನೆನೆಸಕ್ಕಿಟ್ಟಿರುವಂತಹ ಹಲಸಿನಕಾಯಿನ ಈ ರೀತಿ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಚಿಕನ್ ಕಬಾಬ್ನ ಹೇಗೆ ಫ್ರೈ ಮಾಡ್ಕೊತೀವಲ್ವ ಅದೇ ರೀತಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ನೀವು ಇದ್ರ ಜೊತೆಗೆ ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು, ಆಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಆಯಿತಾ. ಈಗ ಬಂದಿರುವಂತಹ ಹಲಸಿನಕಾಯಿ ಕಬಾಬ್ನೆಲ್ಲ ನೀಟಾಗಿ ತಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಹಲಸಿನಕಾಯಿಗಳನ್ನೂ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿದನ್ನು ಬೆಳಗಿನ ಟಿಫನ್ಗೆ ಚಿತ್ರಾನ್ನದ ಜೊತೆ ಸರ್ವ್ ಮಾಡಿದ್ದೆ. ಚಿತ್ರಾನ್ನಕ್ಕೂ ಕಬಾಬ್ಗೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಸಾಫ್ಟಾಗಿ ಜ್ಯೂಸಿ ಆಗಿತ್ತು, ಹೊರಗಡೆ ಕ್ರಿಸ್ಪಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಂಬೆಹಣ್ಣಿನ ಜೊತೆ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ನಿಂಬೆಹಣ್ಣನ್ನು ಮೇಲೆ ಹಿಂಡ್ಬಿಟ್ಟು ಈರುಳ್ಳಿ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುವಂತಹ ಹಲಸಿನಕಾಯಿ ಕಬಾಬ್ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.